ನಮಗೆಲ್ಲ ಗೊತ್ತಿರುವ ಹಾಗೆ ತಿಂದಾಗ ಶುಗರ್ ಜಾಸ್ತಿ ಆಗ್ತದೆ. ಸೊ ಫಾಸ್ಟಿಂಗು PPBS ಅಂತೆಲ್ಲ ಶುಗರ್ ನೋಡ್ತೇವೆ ನಾವು. ಫಾಸ್ಟಿಂಗ್ 100 ಇರ್ತದೆ, ತಿಂದ ಮೇಲೆ 250 300. ಡೆಫಿನೆಟ್ಲಿ ಇದು ನೀವು ತಿನ್ನುವ ಆಹಾರದ ಮೇಲೆ ಡಿಪೆಂಡ್ ಆಗ್ತದೆ. ಇನ್ನೊಂದು ಮೆಥಡ್ ಇದೆ, ಆಹಾರನೂ ನಾವು ಸರಿಯಾದ ರೀತಿಯಲ್ಲಿ ಚೇಂಜಸ್ ಮಾಡಿದರೆ ಇದನ್ನು ಕಂಟ್ರೋಲ್ ಮಾಡ್ಬೋದು. ಇನ್ನೊಂದು ಸಿಂಪಲ್ ಮೆಥಡ್ ಇದೆ, PPBS, ಪೋಸ್ಟ್ ಪ್ರ್ಯಾಂಡಿಯಲ್ ಬ್ಲಡ್ ಶುಗರ್ ಸ್ಪೈಕ್ ಅಂತ ಹೇಳ್ತೇವೆ ನಾವು. ಆಹಾರದ ನಂತರ ಸಕ್ಕರೆ ಅಂಶ ಜಾಸ್ತಿ ಆಗೋದನ್ನು ತಡೆಗಟ್ಟಲಿಕ್ಕೆ ಏನು ಸಿಂಪಲ್, ಪ್ರತಿ ಆಹಾರದ ನಂತರ ಒಂದು 1/4 ಗಂಟೆ ನಡಿ, ಸಾಧ್ಯ ಆದಷ್ಟು. ಅದು ನೀವು ಮನೆಯಲ್ಲಿರ್ಬೋದು, ನಿಮ್ಮ ಕೆಲಸದ ಸ್ಥಳದಲ್ಲಿರ್ಬೋದು. ಸುಮ್ಮನೆ ಕೂತ್ಕೊಳ್ಬೇಡಿ, ಮಲಗಬೇಡಿ, ನಡಿ. ಎಷ್ಟು ಇಫೆಕ್ಟಿವ್ ಅಂದರೆ, ನೀವು ಯಾವ ರೀತಿ ಟ್ಯಾಬ್ಲೆಟ್ಗಳು ಇನ್ಸುಲಿನ್ ತಗೊಳ್ತೀರೋ ಅದರಿಂದ ಶುಗರ್ ಹೇಗೆ ಕಡಿಮೆ ಆಗ್ತದೋ ಅದೇ ರೀತಿ ನಡೆಯೋದ್ರಿಂದ ಕೂಡ ಶುಗರ್ ಕಡಿಮೆ ಆಗ್ತದೆ. ಸ್ವತಃ ನೀವು ಮಾಡಿ ನೋಡಿ, ಎಷ್ಟು ಕಡಿಮೆ ಆಗ್ತದೆ, ಎಷ್ಟು ನಡಿಬೇಕಾಗ್ತದೆ, ನಾನು ಬೇರೆ ಏನೋ ಸಮಸ್ಯೆ ಬರ್ತದ, ಮಾಡಿ ನೋಡಿ. ನ್ಯಾಚುರಲ್ ಆಗಿ ಯಾವುದೇ ಖರ್ಚಿಲ್ಲದೆ ನಿಮ್ಮ ಶುಗರ್ ಕಂಟ್ರೋಲ್ ಮಾಡಲಿಕ್ಕೆ ಇದೊಂದು ಒಳ್ಳೆಯ ಮೆಥಡ್. ಮಾತ್ರ ಅಲ್ಲ, ವ್ಯಾಯಾಮದಿಂದ ಆಗುವಂತಹ ಲಾಭಗಳು ಬೇರೆ ತುಂಬ ಇದೆ, ಅದು ಇನ್ನೊಂದು ವಿಡಿಯೋದಲ್ಲಿ ನಾನು ಹೇಳ್ತೇನೆ. ಸೊ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ ಮತ್ತು ಕಮೆಂಟಲ್ಲಿ ತಿಳಿಸಿ ನಿಮ್ಮ ಶುಗರ್ ಎಷ್ಟು ಕಡಿಮೆ ಆಯಿತು, ನಡೆಯದೇ ಇದ್ದಾಗ ಎಷ್ಟಿತ್ತು, ನಡೆದಾಗ ಎಷ್ಟಾಯಿತು ಅಂತ ಖಂಡಿತ ತಿಳಿಸಿ. ಇದು ಬೇರೆಯವರಿಗೂ ಪ್ರೇರಣೆ ಆಗ್ತದೆ ಅಂತ ತಿಳಿಸ್ತೇನೆ. ನಮಸ್ಕಾರ.